ಮಾಜಿ ಸಚಿವ ಅಂತ ಅಕ್ಷರಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸ ಕಡಿಮೆ ಆಗಿದೆ, ಇದು ಜಾಸ್ತಿ ಆಗಿದೆ. ಗೊತ್ತಾಯ್ತಾ? ಸಚಿವ ಸ್ಥಾನ ಇದ್ರು ಒಂದೇ, ನಮ್ಗೆ ಇಲ್ಲದೆ ಇದ್ರು ಒಂದೇ. ನಿಮ್ ಕೆಲಸ ಮಾಡೋದಕ್ಕೆ ಸಚಿವ ಆಗ್ಲೇಬೇಕು ಅಂತೇನಿಲ್ಲ, MLA ಕೂಡ ಆಗ್ಲೇಬೇಕು ಅಂತ ಏನಿಲ್ಲ. ಆದ್ರೆ ನಿಮ್ಮೆಲ್ಲರ ಆಶೀರ್ವಾದ ಅಂತ ಹೇಳಿದ್ರೆ, ನಾನು ಈ 11 ಕ್ಷೇತ್ರದಲ್ಲಿ ನನಗೆ ನೀವೆಲ್ಲ ಆಶೀರ್ವಾದ ಮಾಡಿದ್ದು ಸುಮಾರು 35,500 ವೋಟ್ಗಳ ಬಹುಮತದಲ್ಲಿ ಗೆದ್ದಿರೋದು. ವೋಟ್ 35,000, ನೀಡೇ 35,500 ವೋಟ್. ಇವತ್ತು ಸಚಿವ ಸ್ಥಾನ ಹೋದ ಮೇಲೆ ಚುನಾವಣೆ ಬಂದ್ರೆ ಇನ್ನೂ ಒಂದು ಜಾಸ್ತಿನೇ ಆಗ್ತದೆ ಅಂತ ಕಡಿಮೆ ಆಗಲ್ಲ. ಇವತ್ತು ಎಲ್ಲ ಜನರ ಸಹಾನುಭೂತಿ ನನ್ನ ಕಡೆ ಇದೆ. ನಾನು ಸಚಿವ ಸ್ಥಾನವನ್ನು ಕಳೆದಿರ್ಬೋದು, ನಾನೇನು ಭ್ರಷ್ಟಾಚಾರ ಮಾಡಿಲ್ಲ ಅಥವಾ ನಾನೇನು ಅಧ್ಯಕ್ಷನಾಗಿ ಇಲಾಖೆ ನಡೆಸಿಲ್ಲ, ಮತ್ತು ಜನಪರವಾಗಿ ಇಡೀ ರಾಜ್ಯದಲ್ಲಿ ನಾನು ಕೆಲಸ ಮಾಡಿದ್ದೆ. ಈಗ 2 ಕಾಯ್ದೆಗಳನ್ನ ಮೊನ್ನೆ ಮಂಜೂರಾಗಿದೆ ವಿಧಾನಸಭೆಯಲ್ಲಿ. ಆ 2 ಕಾಯ್ದೆಗಳ ಮಹತ್ವ ಇನ್ನೊಂದು ದಿವಸ ಕಳಿಬೇಕು, 1 ವರ್ಷ 2 ವರ್ಷ ಕಳಿಬೇಕು. ಏನು ಗ್ರಾಮ ಪಂಚಾಯಿತಿಗಳಿಗೆ ಅಧ್ಯಕ್ಷರು ಉಪಾಧ್ಯಕ್ಷರು ರಿಸರ್ವೇಶನ್ ಇದೆ, ಅದೇ ರೀತಿ ರಿಸರ್ವೇಶನ್ ನಿಮ್ಮ ಡೈರಿಗಳಿಗೆ ಮತ್ತೆ ಸೊಸೈಟಿಗಳಿಗೂ ಕೂಡ ಆ ಕಾಯ್ದೆನಲ್ಲಿ ಲಾಗು ಮಾಡಿದ್ದೀವಿ. ಅದರಲ್ಲಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಗ್ರಾಮ ಪಂಚಾಯಿತಿಗೆ ಯಾವ ತರ ರಿಸರ್ವೇಶನ್ ಅನ್ನ ಇಟ್ಟಿದ್ದೀವಿ, ಅದೇ ರೀತಿ ಸಹಕಾರಿ ಸಂಘಗಳಿಗೂ ಕೂಡ ರಿಸರ್ವೇಶನ್ ಅನ್ನ ಇಟ್ಟಿರ್ತಕ್ಕಂಥ ಕಾಯ್ದೆ ನಾನು ಮಾಡೋದು, ನಾನು ಅದನ್ನು ತಯಾರು ಮಾಡೋದಂತ. ನನ್ನ ದುರದೃಷ್ಟ ಅದನ್ನ ಅಸೆಂಬ್ಲಿನಲ್ಲಿ ಮಂಜೂರು ಮಾಡಲಿಕ್ಕೆ ಒಮ್ಮೆ ಮಾಡಿಸಿದ್ದೆ. ಅದು ಗವರ್ನರ್ ಅವರು ಕೆಲವು ಸಲಹೆಗಳನ್ನ ಕೊಟ್ಟಿದ್ರು, ಆ ಸಲಹೆಗಳನ್ನ ಇನ್ಕಾರ್ಪೊರೇಟ್ ಮಾಡಿ ಮೊನ್ನೆ ಮಾಡಿದ್ದೆ. ಅದನ್ನ ಇಂಟ್ರೊಡ್ಯೂಸ್ ಮಾಡೋದು ನನಗೆ ಅವಕಾಶ ಆಗಲಿಲ್ಲ, ಬೇರೆ ವಿಚಾರ. ಆದ್ರೆ ಉದ್ದೇಶ ಈಡೇರಿದೆ. 2 ಸದನದಲ್ಲೂ ಕೂಡ ಅದು ಮಂಜೂರಾತಿ ಆಗಿದೆ. ಅದು ಮುಂದಿನ ದಿನಮಾನಗಳಲ್ಲಿ ಅದು ಜಾರಿ ಆಗ್ತದೆ. ಅದನ್ನು ನಾವು ನೋಡ್ಬೇಕು ಅಂತಕ್ಕಂಥದ್ದು ನನ್ನ ಆಸೆ ಇದೆ. ಅದಾಗುತ್ತೆ ಅಂತಕ್ಕಂಥ ನಂಬಿಕೆನೂ ಕೂಡ ಇದೆ. ಜೊತೆನಲ್ಲಿ ಮೊನ್ನೆ ಟಿವಿ ತೋರಿಸ್ತಾವ್ರೆ, ಏನೋ ಬಿಜೆಪಿಗೆ ಸೇರ್ಬಿಡ್ತಾರೆ. ನಾನ್ಯಾಕೆ ಬಿಜೆಪಿಗೆ ಸೇರೋದು ಸೇರ್ತಾರೆ. ನನಗೇನು ಬಿಜೆಪಿಗೆ ಸೇರೋ ಅವಕಾಶ ಏನಿಲ್ಲ. ನಾನು ಯಾವ ಪಾರ್ಟಿ ನಿಂತ್ಕೊಂಡು ಬಂದ್ರು ವೋಟ್ ಹಾಕ್ತೀರ, ಇಂಡಿಪೆಂಡೆಂಟ್ ನಿಂತರೂ ವೋಟ್ ಹಾಕ್ತೀರ. ಅದರಿಂದ ನಾನೇ ಯಾಕೆ ಪಾರ್ಟಿ ಬಿಡಕ್ ಹೋಗ್ಬೇಕು? ಏನ್ ನನಗೇನು ತೊಂದರೆ ಮಾಡಿದ್ದೆ ಪಾರ್ಟಿ ಮಂತ್ರಿ ಕೆಲಸ ತಂಗಾಕ್ಷಣಿಗೆ ತೊಂದರೆ ಮಾಡೋರು ಅಂತ ಏನಲ್ಲ. ನಾನು ಈ ಜಿಲ್ಲೆನಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಪ್ರತಿ ಕ್ಷೇತ್ರದಲ್ಲಿ ಯಾರನ್ನ ಬೇಕಾದ್ರೂ ಗೆಲ್ಸೋದು, ಯಾರನ್ನ ಬೇಕಾದ್ರೂ ಸೋಲ್ಸೋ ಶಕ್ತಿ ಇದೆ ನೀವು ಕೊಟ್ಟಿರೋದು. ಅದರಿಂದ ನಾನು ಯಾವತ್ತೂ ರಾಜಕೀಯದಲ್ಲಿ ಬೆನ್ನು ತೋರಿಸೋನೇ ಅಲ್ಲ. ಎಂತದೇ ಕಷ್ಟ ಬಂದ್ರು ಎದೆ ಇಡೋವನ್ನೇ ಹೊರತು ಬೆನ್ನು ತೋರೋನಲ್ಲ ನಾನು. ಆದ್ರಿಂದ ನಾನು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷವನ್ನ ತೊರೆಯೋದು ಇಲ್ಲ. ಮತ್ತೆ ಏನು ರಾಹುಲ್ ಗಾಂಧಿ ಅವರಿಗೇನು ವೋಟ್ ಚೋರಿ ಇರಲಿಲ್ಲ, ಅದಕ್ಕೆ ನಾನು ಸಂಪೂರ್ಣವಾಗಿ ಬೆಂಬಲನೂ ಇದೆ ನಂದು. ಮತ್ತೆ ಯಾವುದೇ ಊಹಾಪೋಹಕ್ಕೆ ಯಾರು ಕೂಡ ಅದಕ್ಕೆ ನೀವು ಮಾನ್ಯತೆಯನ್ನಾಗ್ಲಿ ಕಿವಿಯನ್ನಾಗ್ಲಿ ಕೊಡ್ತಕ್ಕಂಥ ಅಗತ್ಯತೆ ಇಲ್ಲ. ಯಾರ್ಯಾರೋ ಏನನ್ನು ಹೇಳ್ಕೊಳ್ಳೋದಿಲ್ಲ. ಏನಂದ್ರೆ ಅವರೆಲ್ಲ ಯಾಕೆ ಹೇಳ್ತಾವ್ರೆ, ಏನ್ ಮಾಡ್ತಾವ್ರೆ ಅಂತಕ್ಕಂಥದ್ದಕ್ಕೆ ನನಗೆಲ್ಲ ಅರ್ಥ ಆಗ್ತದೆ. ಮತ್ತೆ ಬಹಳಷ್ಟು ಜನ ಸುಮಾರು ಒಂದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ದೆಹಲಿಗೆ ಹೋಗ್ಬೇಕು ಅಂತಕ್ಕಂಥದ್ದನ್ನು ಚರ್ಚೆ ಎಲ್ಲ ಮಾಡ್ತಾ ಇದ್ದಾರೆ. ನಾನು ಅವರಲ್ಲಿ ಮನವಿ ಮಾಡ್ತೇನೆ, ದೆಹಲಿಗೆ ಹೋಗ್ತಕ್ಕಂಥ ಅಗತ್ಯತೆ ಏನಿಲ್ಲ. ಎಲ್ಲಿ ತನಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರೆ, ರಾಜ್ಯದಲ್ಲಿ ನಮ್ಮ ಪಕ್ಷದ ನೇತೃತ್ವ ವಹಿಸಿರ್ತಾರೆ, ಅಲ್ಲಿವರೆಗೂ ನನ್ನ ಭವಿಷ್ಯಕ್ಕೆ ಯಾವುದೇ ಕೊರತೆ ಇಲ್ಲ ಅಂತ ಹೇಳಿ ನಿಮ್ಮಲ್ಲಿ ನಾನು ಹೇಳಲಿಕ್ಕೆ ಬಯಸಿ ಮಾಧ್ಯಮದವ್ರಿಗೋಸ್ಕರ ಇಷ್ಟು ವಿಚಾರ ಹೇಳ್ತಾ ಇದ್ದೀನಿ. ನೀವು ಎಲ್ಲನ ತೋರಿಸ್ಕೊಳ್ಳಿಲ್ಲ ನಾವು. ಅದರಿಂದ ಏನು ನಮಗೆ ಕೊಡಗೇನಹಳ್ಳಿ ಹೋಗ್ಲಿ ಅಂತ ಹೇಳಿದ್ರೆ ನಾನು ಬಹುಮತದ ಹೇಳ್ತಾ ಬರ್ತಾ ಇದ್ದೆ. ಕೊಡಗೇನಹಳ್ಳಿ ಹೋಗ್ಲಿ ನನಗೆ 15,000 ಬಹುಮತ ಕೊಡ್ತಾರೆ. 15,000 ವೋಟ್ ಬಹುಮತ ಕೊಡೋದು ಒಂದು ಹೋಬಳಿನಲ್ಲಿ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಅದು ಒಂದು ಯಾರಿಗಾದ್ರೂ ಹೊರಗಡೆಯವ್ರಿಗೆ ಹೇಳ್ಬಿಟ್ರೆ ಬೇರೆ ಊರಲ್ಲಿ ಹೋಗಿ ಇವನೇನು ಗುಡ್ಡ ಹೋಗ್ತಾನೆ ಬಿಡ ಅಂತಾರೆ. ಆದ್ರೆ ನೀವೆಲ್ಲ ಕೊಟ್ಟಿರೋದು ಕೂತಿರೋರೆಲ್ಲ ಜಾಸ್ತಿ ಹೌದಲ್ವಾ? ಪ್ರೀತಿಯಿಂದ